Your pretty eyes make me smile, and your little fits make me stay with you. Eyelashes moving softly, little arms make me love you. Ooh, babe, I love you so much, so much. Babe, I wanna stay with you, with you. Your pretty eyes make me smile. गाइस अभी हम मैरिज पे जाने वाले, लेट हुआ मैरिज नहीं एक्चुअली हल्दी है, सो लेट्स गो। मैं जाके पूरा व्लॉग
ಬನ್ನಿ ಚಪ್ಪಾಳಿ. ಹರಹ ಫೋಟೋದಲ್ಲಿ ತೋರಿಸ್ತಾರೆ. कुछ भी मैंने पंडित ಹಲೋ ವರನ ಕಡೆ गाइस कल दिन फाइनली और हल्दी के लिए मैं नहीं रुक पाई क्योंकि मॉर्निंग तो अभी हम जा रहे हैं मैरिज के लिए. मॉर्निंग जल्दी नाश्ता है, फिर आफ्टर दैट तो मेरा शुदा है. सो ಕಂಕಣಂ ಅಂದ್ವಿ. ಏನಿದ್ರ ಉದ್ದೇಶ? ನೀವು ಮಾತಾಡ್ತಿದ್ರೆ ನಮಗೂ ತೊಂದರೆ. ಹೌದು, ನೀವೆಲ್ಲ ಲಗ್ನ ಆಗಿರ್ತೀವಿ. ಏನ್ ಹೇಳಿದ್ವಿ ಹೇಳಿ? ಕಾಶ್ಮೀರೇ ವಸತಿ ಕನ್ಯಾ ಅಂದ್ರೆ ಕಾಶ್ಮೀರದಲ್ಲಿರ್ತಕ್ಕಂತಹ ಕನ್ಯೆಗೂ ಲಂಕಾ ಪಟ್ಟಣದಲ್ಲಿರ್ತಕ್ಕಂತಹ ವರಡಿಗೂ ಇವತ್ತಿನ ದಿವಸ ಏನು ಬಂದಪ್ಪ ಅಂತಂದ್ರ ಕಂಕಣ ಭಾಗ್ಯ ಕೂಡಿ ಬಂದೈತಿ. ಮದ್ದಿಗೆ ನಿಮ್ಗೆ ಪರಿಚಯ ಇದ್ರ? ಇವ್ರೆಲ್ಲಾರು ಪರಿಚಯ ಇದ್ರ? ನಿಮ್ಗೆಲ್ಲಾರು ಪರಿಚಯ ಇದ್ರೇನಕ್ಕ? ನಿಮ್ಗೆ ಯಾರು ಪರಿಚಯ ಇದ್ದಿಲ್ರಿ. ಈಗ ನೀವು ಒಂದ ಮನೆಯವರಾಗಿರಿ, ಹೌದ್ರಿ? ಒಂದ ರಕ್ತ ಸಂಬಂಧ ಹೆಂಗೆ ಇರ್ತೈತಲ್ರಿ, ಅದೇ ರೀತಿ ಒಳಗೆ ಅಷ್ಟು ಕುಟುಂಬದವ್ರು ಸೇರಿರಿ. ಅವ್ರು ಯಾರೋ ನೀವು ಯಾರೋ ಗೊತ್ತಾಯಿಲ್ಲ. ಈ ಒಂದು 2 ತಿಂಗಳಿಂದ, ಈ 1 ವರ್ಷದಿಂದ, ಹೌದಿಲ್ರಿ? ಇವತ್ತ ಇಬ್ಬರೊಳ ಆಜು ಬಾಜು ಕುಂತು ಮದುವೆ ಮಾಡ್ಕೊಳಕತ್ತೀರಿ ಅಂದ್ರ ಯಾರ್ಯಾರ ಋಣ ಎಲ್ಲೆಲ್ಲಿರುತ್ತೆ ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ. ಅದೇ ಅಕ್ಕ ಮಾಧವಿ ಏನ್ ಹೇಳ್ತಾಳ? ಅಕ್ಕ ಮಹಾದೇವಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ಮೇಲಿರ್ತಕ್ಕಂತಹ ನೆಲ್ಲಿಕಾಯು ಸಮುದ್ರದಲ್ಲಿರ್ತಕ್ಕಂತಹ ಉಪ್ಪಿಗೂ ಎತ್ತಣಿಂದೆತ್ತ ಸಂಬಂಧವಾಗಿ. ನಿಮ್ಮ ಮನೆಯಲ್ಲಿರೋದು ಶಾಂತಿನಿಕೇತನ, ಅವ್ರು ಇರೋದು ಲಿಂಗರಾಜ ನಗರ. ಎತ್ತಣಿಂದ ಎತ್ತ ಸಂಬಂಧ ಇವತ್ತು ಕೂಡಿ ಬಂದೈತಿ. ಆ ಸಂಬಂಧವನ್ನು ನೀವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ 100 ವರ್ಷಗಳ ಕಾಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ಎಲ್ಲ ಗುರುಗಳು ಕೇಳಾಕತ್ತಾರ, ಎಲ್ಲ ಹಿರಿಯರು ಕೇಳಾಕತ್ತಾರ. ನೀವು ಬೆಳೆಸ್ಕೊಂಡು ಹೋಗಿರೋ ಉಳಿಸ್ಕೊಂಡು ಹೋಗಿರೋ? ಸರ್ ಸ್ವಲ್ಪ ಅಪ್ಡೇಟ್ ಆಗ್ತೀನಿ. ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಸರ್. ಏನ ಅಕ್ಕ ಆರತಿ ಕೊಡ್ರಿ, ಅಮ್ಮರ ಕೈಯಾಗ ಆರತಿ ಕೊಡ್ರಿ. ಉದ್ರ ಕಡೆ ಕೊಡ್ರಿ. ಸರ್ವ ವಿಘ್ನ ಪ್ರಶಾಂತ ಹೇಯ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಸರ್ವಮಂಗಳ. ಅದ್ರ ಮೇಲೆ ಕುಂಡ್ರಬೇಕ. ಪಂಚ ಕಳಿಸ್ಬೇಕು. ಪಂಚ ಕಳಿಸ್ಬೇಕು. ಎಸ್ ಸರಿ. ಶುಭನಾಮಕರಣೆ ಏವಂ ಗುಣ ಸಂಪನ್ನ ಸುಶೀಲರಾದಂತಹ ಶ್ರೀ ಶಿವಶಂಕರ ನಾಮಧೇಯಸ್ಯಾಹ ತಸ್ಯ ಧರ್ಮಕಾಂತ್ಯಃ ಶ್ರೀಮತೆ ಶ್ರೀ ವಿದ್ಯಾನಾಮಧೇಯಸ್ಯಾಹ ಇವರ ಸುಪತಿಗಳನ್ನು ನಿಮ್ಮ ಮನದೊಳಗ ಪ್ರಾರ್ಥನೆಯನ್ನು ಮಾಡಿಕೊಂಡು
ಸಕಲ ದೇವಾನುದೇವತೆಗಳ ಸಂಪೂರ್ಣ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ವರ್ಗದ ಮೇಲೆ ಯಾವತ್ತಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೈಲಿರ್ತಕ್ಕಂಥ ಹೂವು ಮತ್ತು ಅಕ್ಷತೆಯನ್ನು ಅನಿತೆ ವಿಧೇ ಶ್ರೀ ಮನಸ ಇಷ್ಟ ದೇವತಾ ವಿಧೇ ಶ್ರೀ ಸಂಕಲ್ಪಯ. ಅಕ್ಕ ನೀವು ಆರತಿ ಬೆಳಗಿಲ್ಲ ಅಕ್ಕ ಓಂ ಶ್ರೀ ವಿಘ್ನರಾಜಾಯ ನಮಃ. ಓಂ ಶ್ರೀ ಲಂಬೋದರಾಯ ನಮಃ. ಓಂ ಶ್ರೀ ಪಾರ್ವತಿ ಪರಮೇಶ್ವರಾಯ ನಮಃ. ಓಂ ಶ್ರೀ ಅಷ್ಟಗಣಪತಿ ಪದಕರಿ. ಓಂ ಭೋ ಮಹಾಗಣಪತಿಂ ಆವಾಹಯಾಮಿ. ಓಂ ನಮಃ ಮಹಾಗಣಪತಿಂ ಆವಾಹಯಾಮಿ. ಓಂ ಸ್ವಃ ಮಹಾಗಣಪತಿಂ ಆವಾಹಯಾಮಿ. ಓಂ ಭೂರ್ಭುವಃ ಸ್ವಃ ಮಹಾಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಅಥ ಪೂಜಯಾಮಿ. ಸರ ಈ ಥರ ಹೇಳ್ಕೊಂಡು ಎಲ್ಲ ದೇವರಿಗೆ ನೀರನ್ನು ಪ್ರೋಕ್ಷಣೆ ಓಂ ವಕ್ರತುಂಡ ಮಹಾಕಾಯ ಸೂರ್ಯ ಮಾಯಾ ಸಮುದ್ರ ಪತಿತಮಾನಂತಂ ಕಲುಷಾಯಮ ಮಹಾಬುದ್ಧರ ಮಹೇಶಾನ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ದೇವ. ಗೌರಿಗೆ ಓಂ ಕಾತ್ಯಾಯಿನಿ ನಮಸ್ತುಭ್ಯಂ ಶಂಕರ ಪ್ರಿಯವಾಮಿನಿ ವಿವಾಹ ಭಾಗ್ಯ ಆರೋಗ್ಯಂ ಪುತ್ರಲಾವಂಚ. ಪುತ್ರ ಬೇಕಾ ಪುತ್ರಿ ಬೇಕಾ? ಎರಡು ಬೇಕು. ಪುತ್ರಲಾವಂಚ ದೇಹಿಮೆ. ನೋಡಕ ನಾವು ಮಂತ್ರ ಹೇಳುವಾಗ ಏನ್ ಹೇಳಿದ್ವಿ? ಕಾತ್ಯಾಯನೇ ನಮಸ್ತುಭ್ಯಂ ಶಂಕರ ಪ್ರಿಯವಾಮಿನಿ ವಿವಾಹ ಭಾಗ್ಯ ಆರೋಗ್ಯಂ ಪುತ್ರಲಾವಂಚ ದೇಹಿಮೆ. ಅಂದ್ರೆ ಕಾತ್ಯಾಯಿನಿ ನೀನು ಸಾಕ್ಷಾತ್ ಪರಶಿವನ ಮಡದಿಯಾಗಿರ್ತಕ್ಕಂಥವಳಾಗಿದ್ದೀಯವ. ಇವತ್ತಿನ ದಿವಸ ನನಗ ಮದುವೆ ಆಗುವಂತಹ ಯೋಗವನ್ನ ಕೊಟ್ಟಿದ್ದಕ್ಕಾಗಿ ಅನಂತ ಕೋಟಿಯ ಧನ್ಯವಾದಗಳು ಅಂತಂದು ಹೇಳಿ ಧನ್ಯವಾದಗಳನ್ನ ಮೊದಲಿಗೆ ದೇವಿಗೆ ನಾವು ತಿಳಿಸ್ಬೇಕು. ಆಮೇಲೆ ಏನ್ ಹೇಳಿದ್ವಿ? ಕಾತ್ಯಾಯಿನಿ ನಮಸ್ತುಭ್ಯಂ ಶಂಕರ ಪ್ರಿಯಭಾಮಿನಿ ವಿವಾಹ ಭಾಗ್ಯ ಆರೋಗ್ಯಂ. ನಾನು ಮದುವೆಯಾಗಿಂದ ನಮ್ಮ ಎರಡು ಕುಟುಂಬವನ್ನ ನೀನು ಸಂಪೂರ್ಣವಾಗಿ ಆರೋಗ್ಯದಿಂದ ಕಾಪಾಡಬೇಕು. ಆರೋಗ್ಯವೇ ಭಾಗ್ಯ. ನಮಗೆ ಆರೋಗ್ಯ ಬಹಳ ಮುಖ್ಯ. ಹಾಗಾಗಿ ನಮ್ಮ ಎರಡೂ ಕುಟುಂಬವನ್ನ ನೀನು ಆರೋಗ್ಯವನ್ನ ಕೊಟ್ಟು ನಮಗೆ ಸಂತಾನವನ್ನ ಕೊಟ್ಟು ನಮ್ಮನ್ನ ರಕ್ಷಣೆಯನ್ನ ಮಾಡಮ್ಮ ತಾಯಿ ಅಂತ ಹೇಳಿ ಇವತ್ತಿನ ದಿವಸ ಆ ದೇವಿಯನ್ನ ಬೇಡ್ಕೋಬೇಕಂತದೆ. ಹಾಗಾಗಿ ನಾವು ಏನ್ ಹೇಳಿದ್ವಿ? ಕಾತ್ಯಾಯಿನಿ ನಮಸ್ತುಭ್ಯಂ ಶಂಕರ ಪ್ರಿಯ ಭಾಮಿನಿ ವಿವಾಹ ಭಾಗ್ಯ ಆರೋಗ್ಯಂ ಪುತ್ರಲಾವಂಚ ದೇಹಿಮೆ. ಈ ಎಲ್ಲಾ ವರಗಳನ್ನ ನನಗೆ ದಯಪಾಲಿಸಮ್ಮ ತಾಯಿ ಅಂತ ಹೇಳಿ ಇವತ್ತಿನ ದಿವಸ ಆ ಗೌರಿಯನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಗೌರಿಯನ್ನ ಪೂಜೆಯನ್ನ ಮಾಡಿ ಅಕ್ಷರ ಕಳಸ ದೇವಿ ಅಕ್ಷರಗಳನ್ನು ಅವರಷ್ಟು ವಯಸ್ಸು ಸರ್ವದೇವಾನಾಂ ಧೂಪೋಯಂ ವ್ರತೆ ಗೃಹ್ಯತಾಂ. ದೇವಿಗೆ ಹಚ್ಚಿದ ಹಣಿಗೆ ಕುಂಕುಮ ನೀ ಹಣಿಗೆ ಹಚ್ಕೊಳ್ಳಮ್ಮ. ಒಂದು ಹೂವನ ಮುಡಿ ಒಳಗೆ ತಿಳಿ ಒಳಗೆ ಇರ್ತದೆ. ಒಂದು ಹೂವನ ಒಂದು ಕೊಡೆ ಅವರ ಆರತಿ ಕೊಡ್ರಮ್ಮ. ಅವರ ಕರ್ಕೈ ಇವನ್ನೆಲ್ಲ ನಾವ್ ಎಲ್ಲಿಗೆ ಹಾಕ್ತೀವ್ರಿ? ಗೋಬಿ ಮಂಚೂರಿಗೆ ನೋಡೋದಕ್ಕೆ. ಹಾಗಾಗಿ ಬೆಲ್ಲ ತಿಂದ ಹೆಂಗದ್ರಿ ಬಾಯಿ ಇಸ ಆಗಿರ್ತದೆ. ಹೋಗಿಲ್ರಿ? ಸಿಹಿ ಆಗಿರ್ತೈತ್ರಿ. ಸರಿ ನೋಡ್ರಿ ದೈವದ ಸಾಕ್ಷಿಯಾಗಿ ಗುರು ಹಿರಿಯರ ಸಾಕ್ಷಿಯಾಗಿ ಅವ್ರ ಮಗಳನ್ನ ನಿಮಗೆ ದಾನವಾಗಿ ಕೊಡಾಕತ್ತಾರ. ಅವರು ನಿಮ್ಗೆ 3 ಕಂಡೀಷನ್ ಹಾಕಾಕತ್ತಾರ. ಆ 3 ಕಂಡೀಷನ್ ಒಪ್ಪಿಟ್ರೆ ನೀವು ಅವ್ರನ್ನ
ಎಲ್ಲ ಗುರುಗಳು ದಯಮಾಡಿ ಮಾತಾಡೋದು. ದೇವರೇ ಅದು ಅಲ್ಲಿ